15 TMC ನೀರು ಬಂದಿದೆ. ಅದರಲ್ಲಿ ಈಗಾಗಲೇ 25 TMC ನೀರನ್ನು ರೈತರ ಜಮೀನುಗಳಿಗೆ ಬಿಟ್ಟಿದೆ, 3 ಸ್ಟೇಟ್ಗಳಿಗೆ. ಈಗ ನಮ್ಮ ಡ್ಯಾಮ್ನಲ್ಲಿ 90 TMC ನೀರಿದೆ. ಮೊದಲೇ ಬೆಳೆಗೆ ತೊಂದರೆ ಏನಾಗಲ್ಲ. ಈಗ ಇವತ್ತು ಆ್ಯಸ್ ಆ್ಯಂಡ್ ಟುಡೇ ಡೇಟ್ ನಂಬರ್ 19ನಲ್ಲಿ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. 35,000 ಕ್ಯೂಸೆಕ್ಸ್ ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. 1629 TMC ಇದು ಫೀಟ್ ಇದೆ, ಅದನ್ನು ಕಡಿಮೆ ಮಾಡಬೇಕು. 1629 ಫೀಟ್ ಕಮ್ಮಿ ಮಾಡಬೇಕು. ಆಗ ಇನ್ನೂ 64 TMC ನೀರು ಉಳಿತದೆ. ಆ ಪ್ರಯತ್ನ ಮಾಡ್ತಾರೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಕೊಂಡು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ ಬೇಕು. ರೈತರಿಗೆ ಏನೂ ತೊಂದರೆ ಆಗಲ್ಲ. ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಸರ್ಕಾರ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಡಿಸ್ಚಾರ್ಜ್ ಅನ್ನು ಜಾಸ್ತಿ ಮಾಡಿದ್ದೀವಿ. ನಿನ್ನೆ ರಾತ್ರಿಯಿಂದ 1,24,000, ಇವತ್ತು ಮೋಸ್ಟ್ಲಿ 1,40,000ವರೆಗೆ ಇವತ್ತು ಸಾಯಂಕಾಲವರೆಗೆ ಡಿಸ್ಚಾರ್ಜ್ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ಕನ್ನಯ್ಯ ನಾಯ್ಡು ಅವರು ಬಂದು ಕಂಪ್ಲೀಟಾಗಿ ಕೆಲವೊಂದಿಷ್ಟು ನಮ್ಮ ತಜ್ಞರ ಜೊತೆಗೆ ಮತ್ತು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಗೇಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಜೊತೆಗೆ ಡಿಸ್ಕಷನ್ ಮಾಡಿ ಅವರಿಗೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸಲಹೆ ಕೊಟ್ಟು ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಸಂಬಂಧಪಟ್ಟಂಥ ಅವ್ರ ಜೊತೆಗೆ ಚರ್ಚೆ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಬಂದು ಹೋದ್ಮೇಲೆ, ಮುಖ್ಯಮಂತ್ರಿಗಳೆಲ್ಲ ವೀಕ್ಷಣೆ ಆದಮೇಲೆ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆ ಡಿಸ್ಕಷನ್ ಆಗಿದೆ. ಬೋರ್ಡ್ ಮೀಟಿಂಗನ್ನು ಮಾಡಿದ್ದಾರೆ. ನಿನ್ನೆ ಬೋರ್ಡ್ ಮೀಟಿಂಗ್ ಅಲ್ಲೇ ಆನ್ಲೈನ್ದಾಗೂ ಕೆಲವೊಂದಿಷ್ಟು ಮಂದಿ ಆನ್ಲೈನ್ದಾಗ ಜಾಯ್ನ್ ಆಗಿದ್ದಾರೆ. ಕೆಲವೊಂದಿಷ್ಟು ಮಂದಿ ನೇರವಾಗಿಯೇ ಬೋರ್ಡ್ ಮೀಟಿಂಗ್ ಮಾಡಿ ಡಿಸಿಷನ್ ತಗೊಂಡು ಡಿಸೈನ್ ಅಪ್ರೂವಲ್ ಆಗಿ ಇವತ್ತು ರಾತ್ರಿ ನಮಗನ್ಸಿದ ಮಟ್ಟಿಗೆ ಇವತ್ತು ಸಾಯಂಕಾಲ ಅನ್ನೋದ್ರಾಗೆ ಒಂದು ಗೇಟ್ ರೆಡಿ ಆಗೋಂಥ ಲಕ್ಷಣಗಳು ಇದ್ದಾವೆ. ಅದು ಆದ ತಕ್ಷಣ ನಾವು ಅದನ್ನು ಕೂಡಿಸ್ಲಿಕ್ಕೆ ಅದನ್ನು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇವತ್ತು ಸಂಜೆ ಮುಂದೆ ಆಗ್ಬೋದು, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಆಗ್ಬೋದು. ಆದರೂ ಅಂದರೆ ಅವರು ಇಲ್ಲಿ ಕೆಲಸ ಮಾಡಿದರು, ಇಲ್ಲಿ ಆ ಡ್ಯಾಮಿನೊಳಗೆ ಬೋರ್ಡ್ನೊಳಗೆ ಕೆಲಸವನ್ನು ಮಾಡಿದರು. ಅವರಿಗೆ ಒಂದು ಥರ ಹೊಸಪೇಟೆ ಡ್ಯಾಮ್ ಅಂದರೆ ನನ್ನ ಸ್ವಂತ ಡ್ಯಾಮ್ ಇದ್ದಂಗೆ, ನನ್ನ ಮನೆ ಡ್ಯಾಮ್ ಇದ್ದಂಗೆ. ಇದ್ರ ಬಗ್ಗೆ ನಾನು ಸ್ಪೆಷಲ್ ಕೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೀನಿ ಅಂತ ಹೇಳಿದರೆ ಆ ಸಲಹೆಗಳು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸಿದ ಮೇಲೆ ನಿರ್ಧಾರ ಮಾಡ್ತೀನಿ. ಇದನ್ನು ನನಗೆ ಸ್ವಲ್ಪ ಟೈಮ್ ಕೊಡಬೇಕು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಅವ್ರು ಹೇಳಿದ್ದು, ಯಾರನ್ನೂ ವರ್ಕ್ ಸ್ಟಾರ್ಟ್ ಆದಮೇಲೆ ಯಾರನ್ನೂ ಡ್ಯಾಮಿನ ಮೇಲೆ ಬಿಡುವಂಥ ಕೆಲಸ ಆಗಬಾರ್ದು.